ಗುಡ್ ಮಾರ್ನಿಂಗ್, ಶುಭೋದಯ, ಶುಭ ಮುಂಜಾನೆ ಎಲ್ಲ ಶ್ರೇಯರಿಯಾನ ಚಾನಲ್ನ ವೀಕ್ಷಕರಿಗೆ. ಎರಡನೇ ದಿವಸ ನಾವು ಒಂದು ಊಟಿ ಟ್ರಿಪ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಈಗ ಟೈಮ್ 7:30 ಆಗಿದೆ. ತಡ ಮಾಡೋದು ಬೇಡ, ಬನ್ನಿ ಹಾಗಾದರೆ ಊಟಿಯ ಬ್ಯೂಟಿನ ನೋಡ್ಕೊಂಬರೋಣ. ಲೆಟ್ ಸ್ಟಾರ್ಟ್ ಎಕ್ಸ್ಪ್ಲೋರಿಂಗ್ ಊಟಿ ಡೇ 2ನ ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ. ಟೈಮಿಗ 7:30, 8 ಗಂಟೆ ಆಗಿದೆ. ತಣ್ಣನೆಯ ಗಾಳಿ ಬೀಸ್ತಾ ಇದೆ, ಶೆಕೆ ಅನ್ನೋದೇ ಇಲ್ಲ. ಅಲ್ಲಿ ನೋಡ್ಬೋದು ಇನ್ನೂ ಫಾಗ್ ಆಗೇ ಇದೆ. 8 ಗಂಟೆ ಆದ್ರೂ ನಾವು ಆಲ್ಮೋಸ್ಟ್ ಒಂದು 5 ಕಿಲೋಮೀಟರ್ ಹಿಂದೆನೇ ಊಟಿಗಿಂತ ಹಿಂದೆನೇ ನಾವು ರೂಮ್ನ ಮಾಡಿದ್ವಿ. 5:30 ಆಗಿದ್ದರಿಂದ ಅಲ್ಲಿ ಊಟಿನಲ್ಲಿ ಹೋದರೆ ಮತ್ತೆ ಸಿಗುತ್ತೋ ಇಲ್ಲವೋ ಅಂದ್ಬಿಟ್ಟು ಫಸ್ಟ್ ರೂಮ್ ಹೋಗ್ಬಿಟ್ಟು ನೆಗೋಷಿಯೇಟ್ ಮಾಡಿದೆ. ಸೊ ಅಲ್ಲೇ ಸಿಕ್ಕಿದ್ರಿಂದ ಹೇಗಿದ್ರೂ ತುಂಬ ಲಾಂಗ್ ಜರ್ನಿ ಬಂದಿದ್ದರಿಂದ ಆಲ್ಮೋಸ್ಟ್ 300 ಕಿಲೋಮೀಟ್ರು ಓಡಿಸಿದ್ದು. ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು, ಒಳ್ಳೆ ರೆಸ್ಟ್ ಮಾಡಿದೆ. ಫಾಗ್ ನೋಡ್ಬೋದು, ಇನ್ನೂ ಫಾಗಿಯಾಗಿ ಆಗೇ ಇದೆ. ವ್ಯೂ ಪಾಯಿಂಟ್ ಒಂದು ನಿಸರ್ಗದ ಅದ್ಭುತ ಅಂತಲೇ ಕರಿಬೋದು. ಅಷ್ಟು ತಣ್ಣಗಿದೆ. ಇದು ಬೇಸಿಗೆ ಅನ್ನೋ ಫೀಲೇ ಬರ್ತಾ ಇಲ್ಲ. ಒಂದು ತಣ್ಣನೆಯ ಅನುಭವ ಅಂತಲೇ ಹೇಳ್ಬೋದು. ಎಳೆ ಬಿಸಿಲು, ತಂಪಾದ ವಾತಾವರಣ, ಸ್ವರ್ಗ ಒಂದೇ ಮಾತಲ್ಲಿ ಹೇಳೋದಾದರೆ. ಜೊತೆಗೆ ಈ ಒಂದು ಕರು ರೋಡ್ಸು, ಫೀಲಿಂಗ್ ಗುಡ್, ತುಂಬ ಪೀಸ್ಫುಲ್ ಆಗಿದೆ. ಫಸ್ಟ್ ಟೈಮ್ ನಾನು ಈ ಒಂದು ಊಟಿಗೆ ಬಂದಿರೋದು. ನಿಜಕ್ಕೂ ಅದ್ಭುತವಾದಂಥ ಒಂದು ಯಾತ್ರಾ ಸ್ಥಳ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ಕೂಲ್ ಇರುತ್ತೆ ಅಂದ್ಬಿಟ್ಟು. ಬೆಂಗಳೂರಲ್ಲಿ ಆಲ್ಮೋಸ್ಟ್ 35-40 ಡಿಗ್ರಿ ಹತ್ರ ಬಿಸಿಲಿರುತ್ತೆ. ಬಟ್ ಇಲ್ಲಿ ನೈಟು 15-17 ಡಿಗ್ರಿ ಸೆಲ್ಸಿಯಸ್ ಇತ್ತು. ತುಂಬ ಅಂದರೆ ತುಂಬಾ ಕೂಲಾಗಿತ್ತು. ನಿನ್ನೆ ರೂಮಲ್ಲಿ ಬಂದು 1 ಅವರ್ ಸ್ಟೇ ಮಾಡಿ ಮಲಗಿದ್ದಾದಮೇಲೆ ಮತ್ತು ಒಂದು 7:30-8 o'clock ಹಂಗೆ ಊಟಿಗೆ ಬಂದಿದ್ವಿ ನಾವು. ಊಟಿಗೆ ಬಂದು ಅಲ್ಲಿ ಊಟ ಮಾಡಿಕೊಂಡು ಮತ್ತೆ ವಾಪಸ್ ಹೋದ್ವಿ. ವರ್ಷದ 365 ದಿನಗಳು ಸಹ ಒಂದು ವೆದರ್ ಇದೇ ರೀತಿ ಇರುತ್ತೆ. ಆಲ್ಮೋಸ್ಟು ಮಾನ್ಸೂನಲ್ಲಿ ಬಂದರೆ ಇನ್ನೂ ಇದ್ದಿದ್ದು ತುಂಬಾ ಕೂಲಾಗಿರುತ್ತೆ. ಬೇಸಿಗೆನಲ್ಲೇ ಇಷ್ಟೊಂದು ಕೂಲಾಗಿದೆ. ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ರೆ ದಿನ ಪೂರ್ತಿ ತುಂಬ ಚೆನ್ನಾಗಿರುತ್ತೆ. 6:30ಗೆ ಎದ್ವಿ ಇಬ್ರು. ಬೇಗ ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ವಿ ರೂಮ್ ಹತ್ರನೇ. ಸೊ ಈಗ ನಮ್ಮ ಒಂದು ಯಾನ ಶುರುವಾಗಿದೆ. 2ನೇ ದಿನದ ಯಾನ ಅದ್ಭುತವಾಗಿ ಸಾಗ್ತಾ ಇದೆ. ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ನೆನ್ನೆ ಅಷ್ಟೊಂದು ಮಾತಾಡೋಕ್ಕೆ ಆಗಲಿಲ್ಲ. ಒಂದು ಉರಿ ಬಿಸಿಲಲ್ಲಿ ಮಾತಾಡಬೇಕಂತ. ಲೈಫಲ್ಲಿ ಒಂದು ಸಲ ಊಟಿಗೆ ಬರಲೇಬೇಕು. ಜೋಡಿಯಾಗಿ ಬಂದರೆ ಒಳ್ಳೆಯದು. ಸಿಂಗಲ್ ಆಗು ಬರ್ಬೋದು, ತೊಂದರೆ ಏನಿಲ್ಲ. ಒಂದು ನೇಚರ್ನ ಎಂಜಾಯ್ ಮಾಡೋವಂಥವ್ರು ತಪ್ಪದೆ ಬರಲೇಬೇಕು. ಇದನ್ನ ಮುಂಚೆ ಸ್ವಲ್ಪ ಬ್ರೇಕ್ಫಾಸ್ಟ್ ಸಿಕ್ಕಿದ್ರೆ ಒಳ್ಳೆ ಎನರ್ಜಿ ಸಿಗುತ್ತೆ. ಫುಲ್ಲು ಜೋಶಲ್ಲಿ ಹೋಗ್ಬೋದು. ಅದ್ಭುತವಾದಂಥ ಒಂದು ಸ್ಥಳ. ನವ ವಿವಾಹಿತರಿಗೆ ಒಳ್ಳೆ ಹನಿಮೂನ್ ಸ್ಪಾಟ್ ಇದು. ನಿನ್ನೆ ಈ ರೂಟಲ್ಲೇ ಬಂದಿರೋದ್ರಿಂದ ಸ್ವಲ್ಪ ಪರಿಚಯ ದಾರಿಗಳು. ನೋಡಿ ಎಲ್ಲ ಪೂರ್ತಿ ಫಾಗ್ ತುಂಬಿಕೊಂಡಿದೆ. 7:30-8 ಗಂಟೆ ಟೈಮಲ್ಲಿ ಎಳೆ ಬಿಸಿಲು. ನೇಚರ್ ಥೆರಪಿ ಫುಲ್ ಕೂಲಾಗಿದೆ. ಕೂಲ್ ಸಮ್ಮರ್, ತಂಪು ಕೂಲ್ ತಣ್ಣಗೆ ಗಾಳಿ ಬೀಸ್ತಾ ಇದೆ. ಫುಲ್ ಮಜಾ ಬರ್ತಾ ಇದೆ ರೈಡು.
ರೈಡಿಂಗ್ ಗೇರ್ಸ್ ಏನು ಹಾಕ್ಕೊಂಡಿಲ್ಲ, ಜಸ್ಟ್ ಹೆಲ್ಮೆಟ್ಟು, ಗೋಪ್ರೋ ಕ್ಯಾಮ್ರಾ, ಸ್ಮಾಲ್ ಬ್ಯಾಗ್ ಅಷ್ಟೇ. ಮಧ್ಯಾಹ್ನಕ್ಕೆ ಸ್ವಲ್ಪ ಬಿಸಿ ಏರ್ಬೋದೇನೋ, ಬಟ್ ಈಗಂತೂ ತುಂಬಾ ತಣ್ಣಗಿದೆ, ಭಾಳ ಖುಷಿ ಆಗ್ತಾಯಿದೆ. ಬೆಂಗಳೂರು ಬಿಸಿಗೂ ಇದಕ್ಕೂ ಕಂಪ್ಯಾರಿಸನ್ ಮಾಡಿದ್ರೆ ಕಂಪ್ಲೀಟ್ಲಿ ಆಪೋಸಿಟ್ ಈ ಒಂದು ಬೇಸಿಗೆ ಟೈಮಲ್ಲಿ. ಅದ್ಭುತ ಸೃಷ್ಟಿ ಅಂತಲೇ ಹೇಳ್ಬೋದು ಊಟಿ. ಲೈಫಲ್ಲಿ ಒಮ್ಮೆ ಊಟಿನ ನೋಡಲೇಬೇಕು, ಮಸ್ಟ್ ವಿಸಿಟ್ ಪ್ಲೇಸ್. ಲೋ ಫ್ಯೂಲ್ ಇಂಡಿಕೇಶನ್ ತೋರಿಸ್ತಾ ಇದೆ, ಮುಂದ್ಗಡೆ ಹೋಗಿ ಫ್ಯೂಲ್ ಹಾಕ್ಸ್ಬೇಕು. ಬೆಂಗಳೂರಲ್ಲಿ 1000 ರೂಪಾಯಿ ಹಾಕ್ಸಿದ್ದು ಪೆಟ್ರೋಲು, ಊಟಿವರೆಗೂ ಬಂದು ತಲುಪಿದ್ದೀವಿ. ಒಳ್ಳೆ ಮೈಲೇಜು. ಘಾಟ್ ಸೆಕ್ಷನಲ್ಲಿ ಕರೂಸಲ್ಲಿ ತುಂಬ ಸ್ಮೂತಾಗಿ ರೈಡ್ ಮಾಡ್ತಾಯಿದ್ದೆ, ಭಾಳ ಖುಷಿ ಆಗ್ತಾಯಿತ್ತು. ಆಲ್ಮೋಸ್ಟ್ ವೆಹಿಕಲ್ ತೊಗೊಂಡಾಗಿಂದ ಬರೀ ಬೆಂಗಳೂರು ಟ್ರಾಫಿಕಲ್ಲೇ ಸುಮಾರು ಕಿಲೋಮೀಟ್ರ್ ಓಡಿಸಿದ್ದೀನಿ. ಈ ರೀತಿ ಲಾಂಗ್ ಟ್ರಿಪ್ ಬಂದಿರೋದಕ್ಕೂ ಭಾಳ ಖುಷಿ ಆಗ್ತಾಯಿದೆ ಓಡಿಸೋದಕ್ಕೆ ಈ ರೋಡುಗಳಲ್ಲಿ. ಫಸ್ಟ್ ಸೋಲೋ ರೈಡ್ ಮಂತ್ರಾಲಯ ಹೋಗಿದ್ದೆ, ಅದನ್ನು ನೀವು ನೋಡ್ಬೋದು. ನೋಡದೇ ಇರೋರು ಹೋಗಿ ನೋಡ್ಕೊಂಬನ್ನಿ. ಮಂತ್ರಾಲಯ ಸೋಲೋ ರೈಡ್, ಇದು 2ನೇ ರೈಡು. ಊಟಿ ಟೌನಲ್ಲಿದ್ದೀವಿ ಈಗ. A to B ಭರ್ಜರಿ ಬ್ಯಾಟಿಂಗ್ ಆಯಿತು. ಮಸಾಲೆ ದೋಸೆ, ಖಾರ ಪೊಂಗಲು, ಇಡ್ಲಿ ಮತ್ತು 2 ಕಾಫಿ, ಒಳ್ಳೆ ಬ್ಯಾಟಿಂಗ್ ಆಯಿತು. ಇಲ್ಲೆಲ್ಲ ಬರೀ ನಾನ್ ವೆಜ್ ಹೋಟ್ಲುಗಳೇ ಇರೋದ್ರಿಂದ A to Bನ ಪ್ರಿಫರ್ ಮಾಡಿದ್ವಿ. ಒಳ್ಳೆ ಬ್ರೇಕ್ಫಾಸ್ಟ್ ಆಯಿತು, ಕಾಫಿನೂ ಚೆನ್ನಾಗಿತ್ತು. ಸೊ ಇನ್ನು ದೊಡ್ಡ ಬೆಟ್ಟ ವ್ಯೂ ಪಾಯಿಂಟ್ ಹೋಗ್ತಾಯಿದ್ದೀವಿ. ವೆಹಿಕಲ್ಸ್ ನೋಡ್ಬೋದು, ಸಿಕ್ಕಾಪಟ್ಟೆ ವೆಹಿಕಲ್ಸ್ ಬಂದಿದ್ದಾವೆ. ವೀಕೆಂಡ್ ಫ್ರೈಡೇ ಆಗಿರೋದ್ರಿಂದ ಇವತ್ತು. ದೊಡ್ಡ ಬೆಟ್ಟ ಪೀಕ್ 7 ಕಿಲೋಮೀಟರ್ಸ್. ಎಷ್ಟೊಂದು ಮನೆಗಳು ನೋಡ್ಬೋದು ಇಲ್ಲಿ. ಆ ಒಂದು ಕಡಿದಾದ ಪ್ರದೇಶದಲ್ಲಿ ಏನು ಚೆನ್ನಾಗಿ ಮನೆಗಳು ಕಟ್ಕೊಂಡಿದ್ದಾರಲ್ಲ. ಬಿಸಿಲು ಏರ್ತಾ ಇದ್ರೂ ಮಂಜು ಇನ್ನೂ ಹಾಗೇ ಇದೆ. ಭಾಳ ಅದ್ಭುತವಾಗಿ ಕಾಣಿಸ್ತಾ ಇದೆ ಈ ಒಂದು ಪ್ರಕೃತಿಯ ಸೊಬಗು. ಊಟಿ ನಿಜಕ್ಕೂ ಪ್ರಕೃತಿಯ ವಿಸ್ಮಯ. ಊಟಿ ಕ್ಯಾರೆಟ್ ನೋಡ್ಬೋದು ಇಲ್ಲಿ. ಕ್ಯಾರೆಟ್ ಎಲ್ಲ ತರಕಾರಿ ಎಲ್ಲ ಮಾರ್ತಾಯಿದ್ದಾರೆ. ಅಲ್ಲಲ್ಲಿ ತರಕಾರಿಗಳನ್ನೆಲ್ಲ ಮಾರೋದಕ್ಕೆ ಇಟ್ಕೊಂಡಿದ್ದಾರೆ ಅಂಗಡಿಗಳು. ತುಂಬ ಚೆನ್ನಾಗಿದೆ, ತುಂಬ ಫ್ರೆಶ್ ಆಗಿ ಕಾಣಿಸ್ತಾ ಇದೆ ತರಕಾರಿಗಳು. ಇದು ಓಹೋ ಸೂಪರ್, ಅದ್ಭುತವಾಗಿದೆ. ಇಲ್ಲಿ ಹೋಗೋ ಡೆಸ್ಟಿನೇಷನ್ಗಿಂತ ಹೋಗೋ ದಾರಿನೇ ಸೂಪರ್ ಆಗಿದೆ. ದೊಡ್ಡ ಬೆಟ್ಟ ವ್ಯೂ ಪಾಯಿಂಟ್ ಕಡೆಗೆ ನಮ್ಮ ಯಾನ. ಸುಮಾರು ವೆಹಿಕಲ್ಗಳು ಹೋಗ್ತಾ ಇದ್ದಾವೆ ದೊಡ್ಡ ಬೆಟ್ಟ ಕಡೆಗೆ. ಸಾಲು ಕಾರುಗಳು ನಿಂತಿದ್ದಾವೆ ಇಲ್ಲಿ. ದೊಡ್ಡ ಬೆಟ್ಟ ಓನ್ಲಿ 3 ಕಿಲೋಮೀಟರ್ಸ್. ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟ್, ಜಸ್ಟ್ ಲುಕಿಂಗ್ ಲೈಕ್ ಎ ವಾವ್. ಲೆಫ್ಟ್ ಸೈಡ್ ವ್ಯೂ ಅದ್ಭುತವಾಗಿ ಕಾಣಿಸ್ತಾ ಇದೆ. ಫೈನ್, ಪ್ಲಾಸ್ಟಿಕ್ ಬಿಸಾಕರೆ 1000 ರೂಪಾಯಿ ಫೈನ್. 1 ಕಿಲೋಮೀಟರ್, ಜಸ್ಟ್ 1 ಕಿಲೋಮೀಟರ್ ಲೆಫ್ಟ್ ಔಟ್. ದೊಡ್ಡ ಬೆಟ್ಟ ಪೀಕ್. ನೀಲಗಿರಿ ಮರಗಳು ಒಂದು ಸುವಾಸನೆ ಮೂಗಿಗೆ ಬಡಿತಾ ಇದೆ. ಚಳಿ ಫೀಲ್ ಆಗ್ತಾ ಇದೆ. ಫುಲ್ ಕೂಲ್ ವೆದರ್ ಇದೆ. ಈ ಕಡೆ ನೋಡ್ಬೋದು ವ್ಯೂ ಪಾಯಿಂಟು. ಓ ಮೈ ಗಾಡ್, ಅದ್ಭುತವಾಗಿ ಕಾಣಿಸ್ತಾ ಇದೆ. ಆಲ್ಮೋಸ್ಟ್ ಪೀಕ್ಗೆ ಬಂದಿದ್ದೀವಿ. ಒಳ್ಳೆ ಜಾಗ ನೋಡಿ ಪಾರ್ಕ್ ಮಾಡಬೇಕು. ಪೀಕ್ ಹತ್ರ ಬಂದಿದ್ದೀವಿ. ನಮ್ಮ ಬೈಕ್ನಲ್ಲಿ ಸೇಫಾಗಿ ಪಾರ್ಕ್ ಮಾಡಿಬಿಟ್ಟು ಪೀಕ್ನ ದಾರಿಯಲ್ಲಿ ಒಳ್ಳೆ ತಿನಿಸುಗಳನ್ನೆಲ್ಲ ಇಟ್ಟಿದ್ದಾರೆ ಇಲ್ಲಿ. ಮತ್ತು ಪರ್ಚೇಸಿಂಗ್ ಮಾಡೋದಕ್ಕೆ ಸುಮಾರು ಐಟಮ್ಗಳು, ತರಹದ ಒಂದು ತಿಂಡಿ ತಿನಿಸುಗಳನ್ನೆಲ್ಲ ಬೇಯಿಸ್ತಾ ಇದ್ದಾರೆ ಬಿಸಿಯಾಗಿ. ಚುಮು ಚಳಿಗೆ ಒಳ್ಳೆಯ ಖಾದ್ಯಗಳು. ಕ್ಯಾಶ್ ಫೋನ್ಪೇ ಮಾಡ್ತೀನಿ, ಕ್ಯಾಶ್ ಕೊಡ್ತೀರಾ? ಇಲ್ಲ ಸರ್. ಇಲ್ವಾ? ಬೋಣ.
ಸೊ ಇಲ್ಲಿಂದ ಎಂಟೈರ್ ಊಟಿ ಸಿಟಿ ಕಾಣಿಸ್ತಾ ಇದೆ. 10 o'clock ಆದ್ರೂ ಅರ್ಲಿ ಮಾರ್ನಿಂಗ್ ಥರ ವ್ಯೂ ಕಾಣಿಸ್ತಾ ಇದೆ. ಒಂದು ದೊಡ್ಡ ಬೆಟ್ಟ ವ್ಯೂ ಪಾಯಿಂಟ್ನ ನೋಡ್ಬೋದು ನೀವು. ತುಂಬ ಚಿಲ್ಡ್ ವೆದರ್ ಇದೆ, ಸಿಕ್ಕಾಪಟ್ಟೆ ಚಳಿ ಆಗ್ತಾ ಇದೆ. 10 ಗಂಟೆ ಆದ್ರೂ ಒಳ್ಳೆ ಅರ್ಲಿ ಮಾರ್ನಿಂಗ್ ಥರ ಫೀಲ್ ಕೊಡ್ತಾ ಇದೆ. ಸೊ ನೋಡೋಣ ಈ ಕಡೆ ವಿಂಡೋಯಿಂದ ಹೇಗೆ ಕಾಣಿಸುತ್ತೆ ಅಂದ್ಬಿಟ್ಟು. ಸೂಪರಾಗಿ ಕಾಣಿಸ್ತಾ ಇದೆ ಇಲ್ಲಿಂದ. ಸೊ ಇಟ್ಸ್ ಎ ಬೆಟರ್ ವ್ಯೂ ಐ ಥಿಂಕ್. ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದೆ, ನೋಡ್ಬೋದು. ಫುಲ್ಲು ಫಾಗ್ ತುಂಬಿಕೊಂಡಿದೆ. ಆ ಬೆಟ್ಟ ಗುಡ್ಡಗಳ ನಡುವೆ ಅದ್ಭುತವಾದಂಥ ಒಂದು ವ್ಯೂನ ನೋಡ್ಬೋದು. ತಣ್ಣನೆಯ ಒಂದು ಅನುಭವ ಆಗ್ತಾ ಇದೆ. ಇದು ಇನ್ನೊಂದು ಕಡೆ ವ್ಯೂ. ಫಾಗ್ ಇನ್ನೂ ತುಂಬಿಕೊಳ್ತಾನೆ ಇದೆ. ಸೊ ಫಾಗ್ ಕ್ಲಿಯರ್ ಆಗಿ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ವ್ಯೂ. ನೋಡ್ಬೋದು ಇಲ್ಲಿ ಫಾಗ್ ಹೇಗೆ ಒಳ್ಳೆ ಗಾಳಿ ರೂಟಲ್ಲಿ ಹೋಗ್ತಾ ಇದೆ. ದಟ್ಟವಾಗಿ ಫಾಗ್ ತುಂಬಿಕೊಳ್ತಾ ಇದೆ. ವಾವ್, ಸೂಪರಾಗಿ ಕಾಣಿಸ್ತಾ ಇದೆ ಇಲ್ಲಿಂದ. ಅದ್ಭುತವಾದಂಥ ಒಂದು ದೃಶ್ಯನ ನಾವು ಇವಾಗ ನೋಡ್ತಾ ಇದ್ದೀವಿ. ಪದಗಳೇ ಬರ್ತಾ ಇಲ್ಲ ಈ ಒಂದು ವೆದರ್ನ ವರ್ಣಿಸೋದಕ್ಕೆ. 11 ಗಂಟೆ ಅನ್ನೋ ಫೀಲೇ ಆಗ್ತಾ ಇಲ್ಲ. ಅರ್ಲಿ ಮಾರ್ನಿಂಗ್ ಥರ ಕಾಣಿಸ್ತಾ ಇದೆ ಇಲ್ಲಿ. ವ್ಯೂ ಪಾಯಿಂಟ್ ಇದೆ ಅನಿಸುತ್ತೆ. ಕೆಳಗಡೆ ಹೋಗಿ ನೋಡೋಣ. ತುಂಬ ಕಡಿದಾಗಿದೆ ಇಲ್ಲಿ, ಸೊ ಹುಷಾರಾಗಿ ನಿಂತ್ಕೋಬೇಕು. ದೊಡ್ಡ ಬೆಟ್ಟ ವ್ಯೂ ಪಾಯಿಂಟ್ ನೋಡಿದ್ದಾಯಿತು. ಭಾಳ ಅದ್ಭುತವಾಗಿತ್ತು. ಫುಲ್ ಚಿಲ್ಡ್ ವೆದರು. ಇನ್ನೂ ಮಂಜು ಜಾಸ್ತಿ ಆಗ್ತಾನೆ ಇದೆ. ಫುಲ್ಲು ಚಿಲ್ಡ್ ಆಗಿದೆ. ಸೊ ನೋಡೋಣ ನೆಕ್ಸ್ಟು ಯಾವ ಪ್ಲೇಸ್ ಕವರ್ ಮಾಡ್ಬೋದು ಅಂತ ಯೋಚನೆ ಮಾಡೋಣ. ಫಸ್ಟಿಗೆ ರೂಮ್ ಹತ್ರ ಹೋಗ್ಬಿಟ್ಟು ಚೆಕ್ಔಟ್ ಮಾಡಬೇಕು. ಸೊ ರೂಮ್ ಹತ್ರ ಹೋಗಿ ಚೆಕ್ಔಟ್ ಮಾಡಿಕೊಂಡು ನಮ್ಮ ಲಗೇಜ್ನೆಲ್ಲ ತುಂಬಿಕೊಂಡು ಮತ್ತೊಂದು ಪ್ರೇಕ್ಷಣೀಯ ಸ್ಥಳ ಈ ಊಟಿನಲ್ಲಿ ನೋಡೋದಕ್ಕೆ ಹೋಗೋಣ. ಬಾಯ್.